ಜಮೀನಿನ ಖಾತೆಗಾಗಿ ರೈತನ ಅಲೆದಾಟ. ಖಾತೆ ಮಾಡಿಕೊಡಲು ತಹಸೀಲ್ದಾರ್ ಅಧಿಕಾರಿಗಳ ನಿರ್ಲಕ್ಷ್ಯ. ರೈತ ದೇಶದ ಬೆನ್ನೆಲುಬು. ಆದರೆ ಇಡೀ ದೇಶಕ್ಕೆ ಅನ್ನ ಕೊಡೋ ರೈತನ ಸ್ಥಿತಿ ಮಾತ್ರ ಕಷ್ಟ. ಇರೋ ಅಲ್ಪ ಜಮೀನನ್ನ ಉಳಿಸಿಕೊಳ್ಳಲು ಹೆಣಗಾಡುವಂತಹ ಕೆಟ್ಟ ಸ್ಥಿತಿ ಬಂದಿದೆ. ಆಸ್ತಿ ಪಾಲು ಆದ ಬಳಿಕ ತಮ್ಮ ಪಾಲಿಗೆ ಬಂದ ಜಮೀನನ್ನ ತಮ್ಮ ಹೆಸರಿಗೆ ಮಾಡಿಸಿಕೊಳ್ಳಲು ಕಚೇರಿಯಲ್ಲಿ ಅಲೆದಾಡ್ತಿದ್ದಾರೆ. ಸರ್ಕಾರಗಳು ಬದಲಾದಂತೆ ನಿಯಮಗಳಲ್ಲಿಯೂ ಬದಲಾವಣೆಯಾಗ್ತಾ ಇದೆ. ಇದರಿಂದ ಖಾತೆಗಾಗಿ ಪರದಾಡುವಂತಾಗಿದೆ. ಇನ್ನು ಸರ್ಕಾರ ನಾವು ಎಂದಿಗೂ ರೈತ ಪರ ಅಂತ ಬರೀ ಬಡಾಯಿ ಕೊಚ್ಕೊಳ್ತಾ ಇವೆ. ಆದರೆ ರೈತರ ಪರವಾಗಿ ಮಾತ್ರ ಕೆಲಸ ಮಾಡ್ತಾ ಇಲ್ಲ. ಇದರಿಂದ ನಿತ್ಯ ತಹಸೀಲ್ದಾರ್ ಕಚೇರಿಯಲ್ಲಿ ತಮ್ಮ ಜಮೀನನ್ನ ಉಳಿಸಿಕೊಳ್ಳಲು ರೈತರು ಅಲೆದಾಡುವಂತಾಗಿದೆ. ಹೌದು, ಈಗ ಅಂತಹದೇ ಒಂದು ಪ್ರಕರಣ ಚಿಕ್ಕನಾಯಕನಹಳ್ಳಿಯಲ್ಲಿ ನಡೆದಿದ್ದು, ರೈತ ವಿಶ್ವನಾಥ್ ಎಂಬಾತ ತಮ್ಮ ಪಾಲಿಗೆ ಬಂದ ಜಮೀನನ್ನ ಖಾತೆ ಮಾಡಿಸಿಕೊಳ್ಳಲು ತಹಸೀಲ್ದಾರ್ ಕಚೇರಿಗೆ ಅಲೆದು ಸಾಕಾಗಿ ಕೊನೆಗೆ ಅಧಿಕಾರಿಗಳ ವಿರುದ್ಧ ಬೇಸತ್ತು ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕಸಬಾ ಹೋಬಳಿಯ ಅಣ್ಣೆಕಟ್ಟೆ ಗ್ರಾಮದ ರೈತ ವಿಶ್ವನಾಥ್ ಎಂಬುವವರು 2024ರ ಅಕ್ಟೋಬರ್ನಲ್ಲಿ ಜಮೀನಿನ ಖಾತೆಗಾಗಿ ಅರ್ಜಿ ಸಲ್ಲಿಸಿದ್ರು. ಆದರೆ ಅರ್ಜಿ ಸಲ್ಲಿಸಿ 5 ತಿಂಗಳಾದ್ರೂ ಕೂಡ ಅಧಿಕಾರಿಗಳು ಖಾತೆ ಮಾಡಿಕೊಟ್ಟಿಲ್ಲ. ಸದ್ಯ ಎಲ್ಲ ಟೇಬಲ್ ದಾಟಿ ತಹಸೀಲ್ದಾರ್ ಟೇಬಲ್ ವರೆಗೂ ಅರ್ಜಿ ತಲುಪಿದೆಯಂತೆ. ಅರ್ಜಿ ಎಲ್ಲವೂ ಸರಿ ಇದ್ರೂ ಕೂಡ ಖಾತೆ ಮಾಡದೆ ತಹಸೀಲ್ದಾರ್ ಸತಾಯಿಸುತ್ತಿದ್ದಾರೆ ಎಂದು ರೈತ ವಿಶ್ವನಾಥ್ ಆರೋಪ ಮಾಡ್ತಿದ್ದಾರೆ. ತಹಸೀಲ್ದಾರ್ ಭೇಟಿ ಮಾಡಿದ್ದೀರಾ? ತಹಸೀಲ್ದಾರ್ 2 ಸರಿ ಭೇಟಿ ಮಾಡಿದೀನಿ. ಈ ಕೆಲಸನ ನಮಗೆ ಯಾವಾಗ ಆಗುತ್ತೆ ಅಂತ ಹೇಳಕ್ಕಾಗಲ್ಲ ಅಂತಂತಾರೆ. ನೀವು ಇದು ಕಂದಾಯ ಇಲಾಖೆ ಕೆಲಸಗಳು ನಾವು ಟೈಮ್ ಕೊಡೋಕ್ಕಾಗಲ್ಲ ಅಂತಂತಾರೆ. ಸೊ ಅವ್ರಿಗೂ ವಾಟ್ಸಪ್ಪಲ್ಲೂ ಕಳಿಸಿದ್ದೀನಿ, ಮತ್ತು ಫಾಲೋ ಅಪ್ ಮಾಡಿದ್ದೀನಿ. ಅವ್ರು ಖುದ್ದಾಗಿ 2 ಸರಿ ಭೇಟಿ ಮಾಡಿದ್ದೀನಿ. ಸೊ ಇದು ಯಾವುದು ಆಗದಲೇ ಕೊನೆಗೆ ಕೃಷ್ಣ ಬೈರೇಗೌಡರನ್ನ ಭೇಟಿಯಾಗಿ ಅವ್ರಿಗೂ ಕೂಡ ಲೆಟ್ರ್ ಕೊಟ್ಟಿದ್ದೀನಿ. ಕೃಷ್ಣ ಬೈರೇಗೌಡರು ಕೂಡ ಹೇಳ್ತೀವಿ ಅಂತೇಳಿ ಹೇಳಿದ್ರು. ಸೊ ಇಷ್ಟಾದರೂ ಕೂಡ ನಮಗೆ ಕೆಲಸ ಆಗ್ತಾ ಇಲ್ಲ. ಇಲ್ಲಂತೂ ಯಾಕೆಂದರೆ ರೈತರು ಅಂತೆಲ್ಲ ಹೇಳ್ಕೊಂತಾರೆ, ಒಂದು ತಿದ್ದುಪಡಿಗಳು ಆಗ್ತಿಲ್ಲ. ಎಷ್ಟು ಮಟ್ಟಿಗೆ ಅಂತಂತಂದರೆ, ಒಂದು ತಿದ್ದುಪಡಿ ನಾವು ನಮ್ಮ ಅಪ್ಪಾರು ಬಂದಿಲ್ಲ ಅಂತ ತಿದ್ದುಪಡಿ ಮಾಡಿರಲ್ಲ, ಕೆಡ್ಸೋದೆಲ್ಲ ಇವ್ರು ಕೆಡಿಸಿರ್ತಾರೆ. ಆದರೆ ಸರಿಪಡಿಸ್ಬೇಕಾಗೆ ನಾವು ಡಾಕ್ಯುಮೆಂಟ್ ಕೊಡಬೇಕು. ಒಂದು ಡಾಕ್ಯುಮೆಂಟ್ಗೆ 50 ರೂಪಾಯಿ ತಗೊಂತಾರೆ. ಆದರೆ ಒಂದೊಂದು ಡಾಕ್ಯುಮೆಂಟು ತೊಗೊಳೋದಕ್ಕೆ 15 ದಿನ ನಾವು ವೆಯ್ಟ್ ಮಾಡ್ತೀವಿ. 6 ತಿಂಗಳು ಬರೀ ಡಾಕ್ಯುಮೆಂಟ್ಗಳು ಕಲೆಕ್ಟ್ ಮಾಡೋದಕ್ಕೆ ನಾವು ಸ್ಪೆಂಡ್ ಮಾಡಿದ್ದೀವಿ. ಹೋದ ಅಕ್ಟೋಬರಲ್ಲಿ ನಾನು ಸಬ್ಮಿಟ್ ಮಾಡಿರೋದು. ಒಂದು ಟೇಬಲಿಂದ ಇನ್ನೊಂದು ಟೇಬಲ್ಗೆ ಹೋಗೋಕ್ಕೆ 1 ತಿಂಗಳಾದರೂ ಕೂಡ ನಾವು ಬಂದು ತಳ್ಳಬೇಕಂತ. ತಳ್ಳಿದ ಮೇಲೆ ಅದು ತಿಳುವಳಿಕೆ ಇರೋರಿಗೆ ಹಿಂಗೆ, ತಿಳುವಳಿಕೆ ಇಲ್ಲದೆ ಇರೋರಿಗೆ ಹೆಂಗೆ ಅಷ್ಟು ಗೊತ್ತಿಲ್ಲ. ಅಷ್ಟಾದರೂ ಕೂಡ ಕೊನೆಯದಾಗಿ ಹೇಳ್ತಾರೆ, ಅವರಿನ್ನೂ ನಮಗೇನು ಗ್ಯಾರಂಟಿಯಾಗಿ ಹೇಳ್ತಾ ಇಲ್ಲ. ತಹಸೀಲ್ದಾರ್ ಟೇಬಲ್ ಮೇಲಿದೆ, ಖಾತೆ ಆಗಬೇಕು ಅಂತ ಹೇಳ್ತಾರೆ. ಯಾವಾಗ ಆಗುತ್ತೆ ಅಂತ ಹೇಳಲ್ಲ, ಏನಾಗುತ್ತೆ ಅಂತ ಹೇಳಲ್ಲ. ಸೊ ಹಂಗಾಗಿ ನಾನು ಇವತ್ತು ಇಡೀ ದಿನ ಇಲ್ಲಿ ಧರಣಿ ಪ್ರತಿಭಟನೆ ಮಾಡ್ತಾ ಇದ್ದೀನಿ, ಪ್ರೊಟೆಸ್ಟ್ ಮಾಡ್ತಾ ಇದ್ದೀನಿ. ನಾನು ಒಂಟಿಯಾಗಿ ನಿಂತ್ಕೊಂಡು ನನ್ನ ಸಮಸ್ಯೆಗೆ ಇದ್ರ ಮುಖಾಂತರ ನಾನು ಎಲ್ಲ ರೈತರುಗಳು ಕೂಡ ಈಗ ನಿಲ್ಲಿ ಅಂತಲೇ ಹೇಳೋದು. ಅವರ ಸಮಸ್ಯೆಗೆ ಒಂದು ದಿನ ನೀವು ತಾಲೂಕು ಆಫೀಸಲ್ಲಿ ಎಲ್ಲಿ ಆಗ್ತಿಲ್ಲ ಆ ಇಲಾಖೆ ಮುಂದೆ ನಿಂತ್ಕೊಳ್ಳಿ, ಪರವಾಗಿಲ್ಲ. ಕೆಲಸಗಳ ಏನು ಸಮಸ್ಯೆ ಇದೆ ಅಂತೆಲ್ಲಾದರೂ ಅರ್ಥ ಆಗುತ್ತೆ. ಖಾತೆಗಾಗಿ ಅಲೆದು ಬೇಸತ್ತ ರೈತ ವಿಶ್ವನಾಥ ತಹಸೀಲ್ದಾರ್ ವಿರುದ್ಧ ಸಿಡಿದಿದ್ದು, ಖಾತೆ ಮಾಡಿಕೊಡುವಂತೆ ಆಗ್ರಹಿಸಿ ಇಡೀ ದಿನ ಪೂರ್ತಿ ತಹಸೀಲ್ದಾರ್ ಕಚೇರಿ ಮುಂದೆ ರೈತ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ಖಾತೆ ಮಾಡಿಕೊಡದಿದ್ರೆ ಜಮೀನು ಅಭಿವೃದ್ಧಿ ಮಾಡಲು ಆಗಲ್ಲ, ಅಲ್ಲದೆ ಉಳುಮೆ ಮಾಡಲು ಕೂಡ ಕಷ್ಟ ಆಗ್ತಾ ಇದೆ. ರೈತರ ಪರವಾಗಿದ್ದೀವಿ ಅಂತ ಬರೀ ಬಾಯಲ್ಲಿ ಹೇಳುವ ಬದಲು ಕೆಲಸ ಮಾಡಿಕೊಡಿ ಎಂದು ವಿಶ್ವನಾಥ್ ಆಗ್ರಹಿಸುತ್ತಿದ್ದಾರೆ. ರೈತರು ಕೂಡ ನಾನು ಅದನ್ನೇ ಸಂದೇಶ ಕೊಡೋಕೆ ಇಷ್ಟಪಡೋದು. ಹೋರಾಟ ಮಾಡಬೇಕು, ಹೋರಾಟ ಮಾಡಲಿಲ್ಲ ಅಂತಂದರೆ ಇದು ಸಾಧ್ಯ ಆಗಲ್ಲ. ಇನ್ನು ರೈತನ ಬೆನ್ನೆಲುಬು ಅಂತ ಹೇಳ್ತಾರೆ. 1 ವರ್ಷದಿಂದ ಖಾಲಿ ಬಿಟ್ಟಿದ್ದೀನಿ ನನ್ನ ಜಮೀನು. ಈ ವರ್ಷವೂ ಖಾಲಿ ಉಳಿಯೋಂಗೆ ಕಾಣ್ತಾ ಇದೆ. ನಮ್ಮದು ಡಿವೈಡ್ ಆಗಿದ್ದೀವಿ. ಡಿವೈಡ್ ಆಗಿರೋದ್ರಿಂದ ನಾವು ಖಾತೆ ಆಗಲಿಲ್ಲ ಅಂತಂದರೆ ನಾನು ಅದನ್ನು ಡೆವಲಪ್ಮೆಂಟ್ ಮಾಡೋಕ್ಕಾಗಲ್ಲ. ಸೊ ಹಂಗೆ ಬಿದ್ದೈತೆ. 1 ವರ್ಷದಿಂದ ನಾನೇನು ಉಳುಮೆ ಮಾಡಿಲ್ಲ, ಇನ್ನು ಈ ವರ್ಷವೂ ಉಳುಮೆ ಮಾಡೋಕ್ಕಾಗಲ್ಲ. ಇದಕ್ಕೆಲ್ಲ ಸರ್ಕಾರ ಅಥವಾ ಇವರು ಈ ಒಂದು ಲಾಸನ್ನು ಕಟ್ಕೊಡ್ತಾರ? ಸೊ ನಮಗೆ ದಾಖಲಾತಿಗಳನ್ನ ಸರಿಪಡಿಸ್ಕೊಟ್ರೆ ನಾವು ಇವರಿಗೆ ಕೈ ಮುಗಿದು ಕಾಲಿಗೆ ಬಿದ್ದು ಹೋಗ್ತೀವಿ. ಅದೊಂದು ಸರಿಪಡಿಸ್ಕೊಂಡು ಇನ್ನೇನು ನಾವು ಕೇಳ್ತಾ ಇಲ್ಲ ಇವರಿಗೆ. ಇವತ್ತು ತಹಸೀಲ್ದಾರ್ ಅರ್ಜಿ ಹಾಕಿದ್ರ ಸರ್? ನಾನು ಅಕ್ಟೋಬರಲ್ಲಿ ಅರ್ಜಿ ಹಾಕಿರೋದು. 18ನೇ ತಾರೀಕು, ಅಕ್ಟೋಬರ್ 18ನೇ ತಾರೀಕು ಅರ್ಜಿ ಹಾಕಿದ್ದೆ. ಅದಾದಮೇಲೆ ಫಾಲೋ ಅಪ್ ಮಾಡಿದ ಮೇಲೆ
ಈಗ ಜನವರಿ 6ನೇ ತಾರೀಕು ಅದು 6ರಿಂದ ಮುಂದಕ್ಕೆ ಹೋಗಿದೆ. ತಹಸೀಲ್ದಾರ್ ಹತ್ರನೇ ಇದೆ. ಅಲ್ಲಿಂದ 90 ದಿನ ಆಯ್ತು ಇವತ್ತಿಗೆ. 80 ದಿನ. ನಿಮ್ಮ ಭಾಗದ ಸೆಕ್ರೆಟರಿ ಮತ್ತು ಕಂದಾಯ ಅಧಿಕಾರಿ ಅವ್ರು ಏನಂತ ರೆಸ್ಪಾನ್ಸ್ ಅವರು ರಿಪೋರ್ಟ್ ಹಾಕಿದ್ದಾರೆ. ಅವ್ರು ರಿಪೋರ್ಟ್ ಮಾಡಿದ್ದಾರೆ. ಈಗ ಇಲ್ಲಿ ಶಿರಸ್ತೇದಾರರು ಮತ್ತು ತಹಸೀಲ್ದಾರ್ ಹತ್ರ ಇದೆ. ಬಂದು ಕುಂತಿದೆ. ಇದಕ್ಕೆ ತಹಸೀಲ್ದಾರು ಜವಾಬ್ದಾರಿ ತಗೊಬೇಕು. ಹೌದು. ಆದರೆ ಅವರು ಸರಿಯಾಗಿ ಅವ್ರಿಗೆ ಯಾವಾಗ ಅಂತಲ್ಲ ಅದು ಬೇಡಲ್ವ, 3 ತಿಂಗಳವರೆಗೂ ಕಾಯ್ತೀನಿ ಅಂತ ಹೇಳ್ತೀನಿ. ಬೇಕಂದ್ರೆ ಈಗ 3 ತಿಂಗಳ 4 ತಿಂಗಳ ಕಾಯ್ತೀನಿ. ಅದು ಯಾವಾಗ ಅಂತ ಹೇಳಕ್ ಬರಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅನಿವಾರ್ಯವಾಗಿ ಇವತ್ತು ನಾನು ಇಲ್ಲಿ ಈ ಥರ ಒಂದು ನಮ್ಮ ವಿರೋಧನ ದಾಖಲು ಮಾಡಬೇಕು. ವಿರೋಧನ ದಾಖಲು ಮಾಡಲಿಲ್ಲ ಅಂತಂತಂದ್ರೆ ಹೇಗೆ? ಹಾಗಾಗಿ ನಾನು ಬೆಂಗಳೂರಿನಲ್ಲಿ ಇರೋದು. ಪ್ರತಿಯೊಂದು ಒಂದು ಡಾಕ್ಯುಮೆಂಟ್ ತಗೊಳಕ್ಕೂ ಬೆಂಗಳೂರಿಂದ ಬಂದು ವಾಪಸ್ ಹೋಗಿ 1 ವರ್ಷದಿಂದ ಅದೆಷ್ಟು ದುಡ್ಡು ಬರೀ ಟ್ರಾವೆಲ್ ಮಾಡೋಕ್ಕೆ ಖರ್ಚು ಮಾಡಿದ್ವಿ. ಅದು ನಮ್ಮ ಕೆಲಸ. ಆದರೆ ಅವ್ರು ಹೇಳ್ದಂಗೆ ನಾವು ದಾಖಲಾತಿಗಳನ್ನು ಕೊಟ್ಟಿದ್ದೀವಿ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.